ಫಸ್ಟು ನಾನು ತುಂಬ ನಂಬೋದೇನೆಂದರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದನ್ನು ನನಗೆ ತುಂಬ ಇಷ್ಟ ಆಗಬೇಕು. ಸೊ ನನಗೆ ನಿದ್ದೆ ಬರಬಾರ್ದು, ನನಗೆ ನನ್ನ ಅಸೆಸ್ಮೆಂಟ್ ಅದು. ಸೊ ನನಗೆ ಈ ಕಥೆನ ಆ್ಯಕ್ಚುಲಿ ಅವ್ರು ಬರೀ 40 ಮಿನಿಟ್ಸ್ ಹೇಳಿದ್ರು ನನಗೆ. ನೈಟ್ 10:30ಗೆ ಐ ಕುಡಂಟ್ ಸ್ಲೀಪ್, ನನ್ನ ನಿದ್ದೆ ಬರಲಿಲ್ಲ ನನಗೆ. ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು, ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದು. ದೆನ್ ಆವಾಗ ನಾನು ಡ್ಯಾಡಿ ಹತ್ರ ಹೋಗಿ ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ, ನನಗೊಂದ್ಸರಿ ಜಸ್ಟ್ ಒಂದು ರಫಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ, ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ಲೈಕ್ ತ್ರಿವಿಕ್ರಮ ಆದಮೇಲೆ ಒಂದು 1 year ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ ಸಿನಿಮಾ ಇದು. ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದ್ರೆ ಅದು ಎಲ್ಲೂ ಸ್ಟಾಪ್ ಆಗಬಾರ್ದು. ನಮಗೆ ಅನಲೈಸೇಷನ್ ತುಂಬ ಬೇಕು ಒಬ್ಬ ಹೀರೋಗೆ. ಐ ಮೀನ್ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು, ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಆಡಿಯನ್ಸಿಗೆ ಏನು ಇಷ್ಟ ಆಗ್ತಿದೆ ಗೊತ್ತಿರಬೇಕು, ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು. ನಾವು ಅದನ್ನು ನಾನು ಸ್ಲೋಗಿ ಸ್ಟಡಿ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಾವು ಏನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದು. ಮತ್ತು ತುಂಬ ಹೀರೋಸ್ಗೆ ಅದು 2ನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗೋಲ್ಲ ನಾವು. ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು. ಸೊ ಎವ್ರಿ ಫಿಲಮ್ ನೌ ಇಸ್ ಅ ಮೈಲ್ ಸ್ಟೋನ್. ನನಗೆ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೈಲ್ ಸ್ಟೋನ್ ಆಗಬೇಕು. ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ, ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ.